ಹುಡುಗನ ಥರ ಬಿರಿಯಾನಿ ಮಾಡೋರು ಯಾರೂ ಇಲ್ಲ. ಸೂಪರ್ ಆಗಿದೆ. ಅದನ್ನೇ ಅಭ್ಯಾಸ ಮಾಡ್ಕೋಬೇಡ. ಮದುವೆಗೆ ಹೋದ್ಮೇಲೆ ಅವಳ ಅತ್ತೆ ಮನೆಗೆ ಹೋಗಿ ಅಕ್ಕ ಮಶ್ರೂಮ್ ಬಿರಿಯಾನಿ ಮಾಡ್ಕೊಡು ಅಂತ ಹೇಳಿದ್ರೆ ಅವಳು ಮಾಡ್ಕೊಡೋಕ್ಕಾಗಲ್ಲ. ಅದಕ್ಕೆಲ್ಲ ಟೈಮ್ ಇದೆಯಲ್ಲಮ್ಮ, ಈಗಲೇ ಯಾಕದೆಲ್ಲ? ಏನು ಟೈಮ್ ಇರೋದು? ಬ್ರೋಕರ್ ಹತ್ರ ಜಾತಕ ಕೊಟ್ಟಿದ್ದೀವಿ, ಹುಡುಕ್ತಾ ಇದ್ದಾರೆ. ನಿನಗಿಷ್ಟ ಆಗುವಂಥ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡಿಬಿಡೋದೆ. ಅಮ್ಮ, ಹಾಗೆಲ್ಲ ಗಡಿಬಿಡಿ ಮಾಡೋದು ಬೇಡ. ನನ್ನ ಮದುವೆಯಲ್ಲಿ ಅದಕ್ಕೆ ಆರಾಮಾಗಿ ಓಡಾಡ್ಕೊಂಡಿರೋದು ಬೇಡವಾ? ಅದಕ್ಕೆ ಅವ್ರು ಡೆಲಿವರಿ ಆದ್ಮೇಲೆ ನನ್ನ ಮದುವೆ ಆದರೆ ನನ್ನ ಮದುವೆನ ಪಾಪನು ನೋಡುತ್ತಾ? ಹಾಂ, ಅಲ್ಲಿವರೆಗೂ ಹುಡುಗನ ಮನೆಯವ್ರು ಕಾಯ್ಬೇಕಲ್ಲ. ಹುಡುಗ ಕಾಯ್ತಾನೆ, ಅಕ್ಕನೇ ಕಾಯಿಸ್ತಿದ್ದಾಳಲ್ಲ. ಹಾಗೆಲ್ಲ ಕಾಯಿಸೋ ಹಾಗಿಲ್ಲ. ಶುಭಸ್ಯ ಶೀಘ್ರ ಅನ್ನೋ ಮಾತು ಕೇಳಲಿಲ್ವಾ? ಒಳ್ಳೆ ಕಾರ್ಯ ಯಾವಾಗಲೂ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಅಲ್ವೇನೋ ವಿಶ್ವ? ಅಮ್ಮ, ಮಲ್ಲಿ ಹೇಳ್ತೀರಿ ನಿಜ ಅಮ್ಮ. ಪುಷ್ಪಂದು ಡೆಲಿವರಿ ಆದ್ಮೇಲೆ ಮಲ್ಲಿಗೆ ಮದುವೆ ಮಾಡೋಣ. ಏನು ಅರ್ಜೆಂಟು? ಹೌದೌದು, ನಿನ್ಗೂ ಅನುಕೂಲ ಅಲ್ವಾ? ಏನಕ್ಕೋ? ಅದೇ ಅಮ್ಮ, ದಿನ ಬಿರಿಯಾನಿ ಮಾಡಿಸ್ಕೊಂಡು ತಿನ್ನಕ್ಕೆ. ಅರೆ ವಿಶ್ವ, ಯಾಕೋ ಇಷ್ಟು ಬೇಗ ಕೈ ತೊಳಿತಾ ಇದೆಯಾ? ದತ್ತು ಹಾಗೆ ಹೇಳ್ದ ಅಂತ ಕೋಪ ಮಾಡ್ಕೊಂಡ್ಯಾ? ಹಾಗೇನಿಲ್ಲಮ್ಮ. ಅಣ್ಣ, ನೀನು ತಿಂತೀಯ ಅಂತಾನೆ ಜಾಸ್ತಿ ಮಾಡಿದ್ದೀನಿ. ಯಾಕಪ್ಪ, ಹೊಟ್ಟೆ ಸರಿ ಇಲ್ವೇನೋ? ಹಾಗೇನಿಲ್ಲಮ್ಮ, ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ, ನಾನು ಮಲ್ಕೋತೀನಿ. ರೀ ರೀ, ಛೇ, ಇವ್ರು ಸರಿಯಾಗಿ ತಿನ್ನಲೇ ಇಲ್ಲ. ಅಕ್ಕ, ಯಾವುದಕ್ಕೂ ಮನೇಲಿರೋ ಕಿಟಕಿಯೆಲ್ಲ ಕ್ಲೋಸ್ ಮಾಡಿಬಿಡು. ಯಾಕೆ? ಬೆಂಗಳೂರಲ್ಲಿ ಬಿರುಗಾಳಿ ಬಂದ್ರು ಆಶ್ಚರ್ಯ ಇಲ್ಲ. ಅಣ್ಣ ಬಿರಿಯಾನಿ ಬಿಟ್ಟು ಹೋಗಿದ್ದಾನೆ ನೋಡು. ಏ ತರ್ಲೆ, ಸುಮ್ಮನೆ ತಿನ್ನೋ. ಹೌದು, ಅಣ್ಣ ಹೀಗೆ ಮಾಡೋನಲ್ಲ. ಅವನಿಗೆ ಬಿರಿಯಾನಿ ಪಾತ್ರೆ ಖಾಲಿ ಮಾಡಿನೇ ಅಭ್ಯಾಸ. ಲಾಸ್ಟ್ ಔಟು ಯಾರಿಗೆ ಬೇಕು? ಅಕ್ಕ, ನಂಗೆ 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 ಏಯ್, ನೀನು ಆಗಲೇ ಸುಮಾರು ತಿಂದಿದ್ಯಾ, ಇದು ನನಗೆ. ನೀನು ಆಲ್ರೆಡಿ 6 ಸೌಟ್ ಹಾಕೊಂಡಿದ್ಯಾ, ನಾನು 4 ಸೌಟ್ ಹಾಕೊಂಡಿರೋದು. ಏನ್ರೋ ಇದು? ತಿನ್ನೋ ಊಟಕ್ಕೂ ಹೀಗೆ ಲೆಕ್ಕ ಹಾಕ್ತಾರ? ಅದನ್ನ ಇವನ್ ಹೇಳಮ್ಮ, ನನ್ನ ಪಲ್ಯ ಮೇಲೆ ಕಣ್ಣಾಕಕ್ ಬಿಡ್ತಾನೆ. ಹಾ, ಬಂದ್ಬಿಡು. ದೊಡ್ಡವರು ಜಾಸ್ತಿ ತಿನ್ಬೇಕಣೋ, ನೀನು ಚಿಕ್ಕವನು, ನಿನ್ಗೆ ಇಷ್ಟೇ ಸಾಕು ಬಿಡು. ಸಣ್ಣವನ್ಗೆ ತಿನ್ನೋಕ್ಕೂ ಬಿಡ್ದಾರಾಗ ಅಡ್ಡ ಬರ್ತಿದ್ಯಲ್ಲ, ನೋಡಮ್ಮ. ಅಮ್ಮ, ನನ್ಗಾಕೆ ಕೇಳಮ್ಮ ಪ್ಲೀಸ್. ನೀವಿಬ್ರು ಹೀಗೆ ಜಗಳ ಆಡ್ತಿದ್ರೆ ನಾನಿಬ್ರಿಗೂ ಕೊಡಲ್ಲ. ಏ ವಿಶ್ವ, ನೀನು ಅವನ ಥರನೇ ಆಡ್ತಿದ್ದೀಯಲ್ಲೋ? ನಿನ್ಗೀಗ ಮದುವೆ ಆಗಿದೆ, ಪಕ್ಕದಲ್ಲಿ ಹೆಂಡತಿ ಇದ್ದಾಳು ನೋಡು. ಹಾಗೆ ಹೇಳಮ್ಮ, ನೋಡು ಅದಕ್ಕೆ ಪಾಪ ಎಷ್ಟು ಹೆದರ್ಕೊಂಡಿದ್ದಾರೆ. ಪುಷ್ಪ, ನೀನೇನು ಅಂದ್ಕೋಬೇಡಮ್ಮ. ಇದೆಲ್ಲ ನಿನಗೆ ಹೊಸದಾಗಿದೆ ಅಲ್ಲ? ನಮಗಿದೆಲ್ಲ ನೋಡಿ ನೋಡಿ ಅಭ್ಯಾಸ ಆಗೋಗಿದೆ. ನಮ್ಮ ಮನೇಲಿ ಮಲ್ಲಿ ಯಾವಾಗ ಬಿರಿಯಾನಿ ಮಾಡ್ತಾಳೋ ಅವಾಗೆಲ್ಲ ಅಣ್ಣ ತಮ್ಮ ಇಬ್ಬರು ಹೀಗೆ ಕಿತ್ತಾಡ್ತಿರ್ತಾರೆ. ಅದಕ್ಕೆ ನಮ್ಮ ಮನೇಲಿ ಬಿರಿಯಾನಿ ಮಾಡೋ ಅನ್ನೋದು ಇವರಿಬ್ರೆ, ಮಾಡಿದ್ಮೇಲೆ ಕಿತ್ತಾಡೋದು ಇವರಿಬ್ರೆ. ಅದೇನೇ ಆಗ್ಲಿ, ಇವತ್ತಿನ ಕೊನೆ ತೂತ್ ನನಗೆ ಬೇಕು. ಅಕ್ಕ, ಪಾತ್ರೆಯಲ್ಲಿ ಅಲ್ಲಿ ನೋಡು. ರೀ, ಏನ್ ಮಾಡ್ತಿದ್ದೀರಾ? ಅಣ್ಣ ನಾನಲ್ಲ
ಅಕ್ಕ ಇವತ್ತು ನಂಗೆ ಸಾಕಾಗಿಲ್ಲ, ನಾಳೆನೂ ಬೇರೆ ನೀನೇ ಮಾಡು. ಹೌದೌದು, ದಿನ ಇದನ್ನೇ ಮಾಡು ಮಲ್ಲಿ. ಅಣ್ಣ ತಿನ್ನಕ್ಕೆ ಪಾತ್ರೆ ತಗೊಂಡು ರೂಮಿಗೆ ಹೋಗ್ತಾನೆ ಬಿಟ್ರೆ ತಿನ್ನೋದನ್ನ ಬಿಟ್ಟು ರೂಮ್ ಸೇರಲ್ಲ. ಅಣ್ಣನ್ಗೇನಾಗಿದೆ ಇವತ್ತು? ನಾನು ರಿಯಾನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ನೀವಿಲ್ಲಿ ಬೇರೆ ಏನೋ ಮಾತಾಡ್ತಿರೋ ಹಾಗಿದೆ. ಇಲ್ಲ ಮಿಥಿಲಾ, ಆ ಥರ ಎಲ್ಲ ಏನೂ ಇಲ್ಲ. ವಿರಾಜ್, ನನ್ನ ಹತ್ರನೇ ಮುಚ್ಚಿಡಕ್ಕೆ ನೋಡ್ತಿದ್ಯಾ? ನೀನು ಅತ್ತೆ ಹುಡುಗಿ ಬಗ್ಗೆ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಸರಿಯಾದ ಸಮಯಕ್ಕೆ ಬಂದೆ ಮಿಥಿಲಾ. ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಇದ್ದೆ. ಅತ್ತೆ ಕೇಳ್ತಿದ್ದಾರಲ್ಲ, ಯಾರ ಹುಡುಗಿ ನನಗೂ ಹೇಳೋ. ನನ್ನ ಹುಡುಗಿ ಅವಳು ನಗ್ತಿದ್ರೆ ಇಡೀ ಜಗತ್ತು ಒಂದು ಕ್ಷಣ ನಿಂತಿದೆ ಅನ್ನೋಷ್ಟು ಚಂದ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ನೋಡಿದ್ರೆ ಇಂಥವ್ರು ಇರ್ತಾರ ಅಂತ ಡೌಟ್ ಪಡೋಷ್ಟು ಒಳ್ಳೆತನ. ಅವನ ಅದು ಯಾವ ಕೋಲಲ್ಲಿ ಹೊಡೆದ್ನೋ ಏನೋ, ಇನ್ನೂ ನೋವ್ತಿದೆ ರೀ. ಓ ಹೌದಾ? ಹೇಗೆ ಹೋಗ್ತೀರಾ? ಹೀಗೆ ನಡ್ಕೊಂಡು ಹೋಗ್ತೀನಿ. ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ತಪ್ಪು ಮಾಡಿದವ್ರನ್ನ ಬೈಯೋದು ನೋಡ್ಬೇಕಾದ್ರೆ ಹುಡುಗಿ ಅಂದ್ರೆ ಹೀಗಿರ್ಬೇಕು ಅನ್ನೋಷ್ಟು ಗಟ್ಟಿಗಿತ್ತಿ. ಇನ್ಮೇಲೆ ಕಳ್ತನ ಮಾಡೋದಿರ್ಲಿ, ಮಾಡೋ ಯೋಚನೆ ಬರಬಾರ್ದು. ಒಂದ್ ಮಾಂಗಲ್ಯದ ಬೆಲೆ ಗೊತ್ತಾ ನಿನ್ಗೆ? ಇದು ಬರೀ ಚಿನ್ನದ ಸರ ಅಲ್ಲ, ತಾನ್ ಪ್ರೀತಿಸೋ ಜೀವ ತನ್ನ ಜೊತೆ ಇದೆ ಅನ್ನೋ ಗುರುತು. ಹೇಳ್ದೆ ಇದ್ರು ವಾಯ್ಸ್ ಕೇಳಿ ಬೇಜಾರನ್ನ ಕಣ್ಣಿಡಿಯೋಳು. ಮಲ್ಲಿಯವ್ರೆ ನೀವಾ? ಸಾರಿ, ನಾನು ಯಾವುದೋ ಯೋಚನೆಯಲ್ಲಿ ಮೊಬೈಲ್ ಸ್ಕ್ರೀನ್ ನೋಡಲಿಲ್ಲ. ನಿಮ್ ವಾಯ್ಸ್ ಯಾಕೆ ಅಷ್ಟು ಡಲ್ ಆಗಿದೆ? ಆರಾಮಾಗಿದ್ದೀರಾ ತಾನೆ? ಆಗಿರೋ ತಪ್ಪನ್ನ ಪ್ರಶ್ನೆ ಮಾಡೋದ್ ಬದಲು ಯಾಕಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಮೆಚುರಿಟಿ. ನಾನು ಕಳಿಸಿರೋ ಬೊಕ್ಕೆಯಿಂದ ನೀವು ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಆಯ್ತೇನೋ ಅಂತ ಎದುರಿದ್ದೆ.